ಸಂತೋಷ್ ಕುಮಾರ್ ಇದಕ್ಕೆ ಮಾತಾಡಲಿಕ್ಕೆ ನೀವು ಹೋಗಿದ್ರಾ? MP ಇಲ್ಲ ನಾನು ಹೋಗಿಲ್ಲ. ನಾನು ಅವರಿಗೆ ಇಷ್ಟೊತ್ತು ಭೇಟಿ ಆಗಿಲ್ಲ. ಆಕ್ಷನ್ ಕಮಿಟಿ ಅಂತ ಒಂದು ಮಾಡಿದ್ದೀರಾ ಕೇರಳದಲ್ಲಿ, ಅದು ಇದೆಯಾ? ಆಕ್ಷನ್ ಕಮಿಟಿ ಇದೆ. ಅದು ನಾವು ಕೇರಳದಲ್ಲಿ ತುಂಬಾ ಆಕ್ಟಿವಿಸ್ಟ್ ಇದ್ದಾರೆ. ಹೌದು, ಅದು ಅದರಲ್ಲಿ ಒಂದು ಅಕ್ಕಪಕ್ಕ ಒಂದು 100 ಜನ ನಾವು ಆಕ್ಟಿವಿಸ್ಟ್ ಇದ್ದೀವಿ. ನಿಮ್ಮದೊಂದು ಆಡಿಯೋ ಬಂದಿದೆ, ಅಂದ್ರೆ ಸುಜಾತ ಭಟ್ ವಿಷಯ ಕೇಳ್ತೀನಿ, ಅದು ನಿಮ್ಮದೆಯಾ? ಅದು ನಂದೆ. ನಿಮಗೆ ಆಗ ಬೇಜಾರಾಗಿದ್ದು? ಬೇಜಾರಾಯಿತು. ನಮಗೆ ಏನಂದ್ರೆ, ಒಂದು ಅಮ್ಮ ಅಂದ್ರೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡೋದು. ಒಂದು ಯಾರ ಅಮ್ಮ ಇರಲಿ ಅಂತ ಏಜಲ್ಲಿ ಇರೋರಿಗೆ ನಾವು ರೆಸ್ಪೆಕ್ಟ್ ಕೊಡೋದು. ಮನುಷ್ಯನಾಗಿದ್ದರೆ ಅದು ಬೇಕು. ನಮ್ಮ ಅಮ್ಮನಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾರಿಗೆ ರೆಸ್ಪೆಕ್ಟ್ ಕೊಡೋದು? ಅವರು ಹೇಳಿದ ಮಾತಲ್ಲಿ ನಮಗೆ ಏನಾಯಿತು, ನಿಜ ಇದಂತೆ. ಅವರು ನಮಗೆ ಪೆಟ್ಟು ತೋರಿಸಿದ್ರು ತಲೆಗೆ. ಆ ಪೆಟ್ಟು ಅವ್ರಿಗೆ ಹೇಳಿದ ಕಥೆಯಲ್ಲಿ ಒಂದು ನಿಜ ಇದೆ ಅಂತೇಳಿ ನಾವು ಇಷ್ಟೆಲ್ಲ ಅವ್ರ ಜೊತೆಗೆ ನಿಂತಿದ್ವಿ. ಅವ್ರು ಈಗಲೂ ಸುಳ್ಳು ಅಂತೇಳಿ ನಾನು ಹೇಳಲ್ಲ, ಅವ್ರು ನಿಜ ಅಂತೇಳಿ ಹೇಳಲ್ಲ. ಅವ್ರ ಪಾರ್ಟಿಗೆ ಮಾಡಲಿ ಅಷ್ಟೇ. ಎಲ್ಲ ಸರ್ ಏನಿಲ್ಲ. ಅಲ್ಲ, ಈಗ ಹೋರಾಟ ಮಾಡೋ ಟೈಮಲ್ಲಿ ನಾರ್ಮಲಿ ಹೋಗ್ತಾರೆ. ಈಗ ನಮಗೆ ಟೈಮ್ ಸಿಕ್ಕಿದ್ರೆ ನಿಮ್ಮೆಲ್ಲ ಮನೆಗೂ ನಮಗೆ ಕರೆದ್ರೆ ಬರ್ತೀವಿ ನಾವು. ಸಂತೋಷ್ ಕುಮಾರ್ ಇದಕ್ಕೆ ಮಾತಾಡಲಿಕ್ಕೆ ನೀವು ಹೋಗಿದ್ರಾ? MP ಇಲ್ಲ ನಾನು ಹೋಗಿಲ್ಲ. ನಾನು ಅವರಿಗೆ ಇಷ್ಟೊತ್ತು ಭೇಟಿ ಆಗಿಲ್ಲ. ಆಕ್ಷನ್ ಕಮಿಟಿ ಅಂತ ಒಂದು ಮಾಡಿದ್ದೀರಾ ಕೇರಳದಲ್ಲಿ, ಅದು ಇದೆಯಾ? ಆಕ್ಷನ್ ಕಮಿಟಿ ಇದೆ. ಅದು ನಾವು ಕೇರಳದಲ್ಲಿ ತುಂಬಾ ಆಕ್ಟಿವಿಸ್ಟ್ ಇದ್ದಾರೆ. ಹೌದು, ಅದು ಅದರಲ್ಲಿ ಒಂದು ಅಕ್ಕಪಕ್ಕ ಒಂದು 100 ಜನ ನಾವು ಆಕ್ಟಿವಿಸ್ಟ್ ಇದ್ದೀವಿ. ನಿಮ್ಮದೊಂದು ಆಡಿಯೋ ಬಂದಿದೆ, ಅಂದ್ರೆ ಸುಜಾತ ಭಟ್ ವಿಷಯ ಕೇಳ್ತೀನಿ, ಅದು ನಿಮ್ಮದೆಯಾ? ಅದು ನಂದೆ. ನಿಮಗೆ ಆಗ ಬೇಜಾರಾಗಿದ್ದು? ಬೇಜಾರಾಯಿತು. ನಮಗೆ ಏನಂದ್ರೆ, ಒಂದು ಅಮ್ಮ ಅಂದ್ರೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡೋದು. ಒಂದು ಯಾರ ಅಮ್ಮ ಇರಲಿ ಅಂತ ಏಜಲ್ಲಿ ಇರೋರಿಗೆ ನಾವು ರೆಸ್ಪೆಕ್ಟ್ ಕೊಡೋದು. ಮನುಷ್ಯನಾಗಿದ್ದರೆ ಅದು ಬೇಕು. ನಮ್ಮ ಅಮ್ಮನಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾರಿಗೆ ರೆಸ್ಪೆಕ್ಟ್ ಕೊಡೋದು? ಅವರು ಹೇಳಿದ ಮಾತಲ್ಲಿ ನಮಗೆ ಏನಾಯಿತು, ನಿಜ ಇದಂತೆ. ಅವರು ನಮಗೆ ಪೆಟ್ಟು ತೋರಿಸಿದ್ರು ತಲೆಗೆ. ಆ ಪೆಟ್ಟು ಅವ್ರಿಗೆ ಹೇಳಿದ ಕಥೆಯಲ್ಲಿ ಒಂದು ನಿಜ ಇದೆ ಅಂತೇಳಿ ನಾವು ಇಷ್ಟೆಲ್ಲ ಅವ್ರ ಜೊತೆಗೆ ನಿಂತಿದ್ವಿ. ಅವ್ರು ಈಗಲೂ ಸುಳ್ಳು ಅಂತೇಳಿ ನಾನು ಹೇಳಲ್ಲ, ಅವ್ರು ನಿಜ ಅಂತೇಳಿ ಹೇಳಲ್ಲ. ಅವ್ರ ಪಾರ್ಟಿಗೆ ಮಾಡಲಿ ಅಷ್ಟೇ. ಎಲ್ಲ ಸರ್ ಏನಿಲ್ಲ. ಅಲ್ಲ, ಈಗ ಹೋರಾಟ ಮಾಡೋ ಟೈಮಲ್ಲಿ ನಾರ್ಮಲಿ ಹೋಗ್ತಾರೆ. ಈಗ ನಮಗೆ ಟೈಮ್ ಸಿಕ್ಕಿದ್ರೆ ನಿಮ್ಮೆಲ್ಲ ಮನೆಗೂ ನಮಗೆ ಕರೆದ್ರೆ ಬರ್ತೀವಿ ನಾವು.